ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತೇನು ಮಾಡತ್ತೀನಂದ್ರೆ ರೀ, ಚಪಾತಿ ಹಿಟ್ಟು ನೋಡ್ರಿ, ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಹಿಂಗೆ ಕಲಿಸಿಟ್ಕೊಳತ್ತೀನಿ ರೀ. ಇದನ್ನು ಏನು ಮಾಡ್ತಾನಂದ್ರೆ ಚಂಗೆ ಹೆಂಗೆ ಮಾಡ್ಬೇಕನ್ನೋ ತೋರಿಸ್ತೀನಿ ರೀ. ಹಿಂಗೆ ಮೆತ್ತಗಂಗೆ ಹಿಟ್ಟು ಕಲಿಸಿಟ್ಟು ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನೆನೆ ಹಾಕಿಡ್ಬೇಕು ರೀ. ಈಗ ಒಂದು ಕಪ್ ಬೆಲ್ಲ ತೊಗೊಂಡಿನಿ ನೋಡ್ರಿ, ಸ್ವಲ್ಪ ನೀರು ಹಾಕೊಂಡನು, ಅದನ್ನು ಬೆಲ್ಲ ಎಲ್ಲ ಕರಗಿಸ್ಕೊತನು. ಒಂದು 3 ಏಲಕ್ಕಿ ತೊಗೊಂಡನು, ಜಜ್ಜಿದ್ರಾಗ ಹಾಕೊಳತ್ತನು. ಪಾಕ ಏನು ಬೇಕಂತೇನಿಲ್ಲ, ಒಂದು ಸ್ವಲ್ಪ ಹಿಂಗೆ ಕರಗಿದ್ರೆ ಸಾಕ್ರಿ ಬೆಲ್ಲ. ಈ ರೀತಿ ಈಗ ಚಂಗೆ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಹಿಟ್ಟೆಲ್ಲ ನೋಡಿರಿ ಎಷ್ಟು ಚಂದ ಸ್ಮೂತಾಗಿ ನೆನೆದೈತಿ. ಇಟ್ಟಿಟ್ಟು ಒಂದು ಸ್ವಲ್ಪ ದಪ್ಪ ಸೈಜ ತೊಗೋಬೇಕು ರೀ ತವ, ಅಂದ್ರೆ ಚಂಗೆ ಮಸ್ತ ಮೆತ್ತಗೆ ಹಾಕವ್ರಿ. ಹಿಂಗೆ ಎಣ್ಣೆ ಹಚ್ಕೊಂಡು ಮೊದಲು ಲಟ್ಟಿಸ್ಕೋಬೇಕು ರೀ. ಹಿಂಗೆ ಈ ರೀತಿ ಇದಕ್ಕೆ ಮತ್ತೊಮ್ಮೆ ಎಣ್ಣೆ ಹಚ್ಕೊಂಡು ಇದ್ರ ಮ್ಯಾಗ ಒಣ ಹಿಟ್ಟು ಹಿಂಗೆ ಉದುರಿಸ್ಕೊಂಡು ಹಿಂಗೆ ಮಡಚ್ಕೋಬೇಕು ರೀ. ಹಿಂಗೆ ಮಡಚ್ಕೊಂಡು ಇದಕ್ಕೆ ಮತ್ತೆ ಎಣ್ಣೆ ಹಚ್ಕೋಬೇಕು ರೀ. ಅದ್ರ ಮ್ಯಾಗ ಒಣ ಹಿಟ್ಟು ಹಾಕೋಬೇಕು, ಆಮೇಲೆ ಹಿಂಗೆ ಮಡಚ್ಕೋಬೇಕು ರೀ. ಅಂದ್ರೆ 4 ಪದರ ಆಗ್ಬೇಕು ರೀ ಅವು, ಅಂದ್ರೆ ಸ್ಮೂತ್ ಉಬ್ತಾವ್ರಿ, ಚಂದ ಒಳಗಡೆಯಿಂದ ಮೆತ್ತಗೆ ಹಾಕಾವ್ರಿ. ಈಗ ಹಿಂಗೆ ಬೇಯಿಸ್ಕೋಬೇಕು ನೋಡಿರಿ, ಎಣ್ಣೆ ಹಚ್ಚಿ ಹಿಂಗೆ ಒಂದು ಉಬ್ಬಿ ಹಿಂಗೆ ಎಲ್ಲ ಕಡೆ ನೀಟಾಗಿ ಬೇಯಿಸ್ಕೋಬೇಕು ರೀ. ಚಂದಾಗಿ ಬೇದು ಅಂದ್ರೆ ಮೆತ್ತಾಗಿ ಹಾಕಾವ್ರಿ ಅವು, ಹಸಿನೂ ಇರಬಾರ್ದು. ಹಿಂಗೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಹಿಂಗೆ ಈ ರೀತಿ ಹಿಂಗೆ ಮುರ್ಕೋಬೇಕು ರೀ. ತಾವು ಹೆಚ್ಚಿಕೋಬೇಕು ರೀ, ಹಿಂಗೆ ಡಿಸೈನ್ ಗತೆ ಮಾಡ್ಕೋಬೇಕು ರೀ. ನಡಕ ಅದು ಹಿಂಗೆ ಈ ರೀತಿ 2 ಲೈನ್ ಹಿಂಗೆ ಹೆಚ್ಕೊಂಡು ನೋಡಿರಿ, ಹಿಂಗೆ ಬಟ್ಟೆಲಿ ಈ ರೀತಿ ಮಾಡ್ಕೋಬೇಕು ನೋಡಿರಿ. ಅಂದ್ರೆ ಅದು ಈಗ ನೋಡಿರಿ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದು ರೀ, ಇದ್ರೊಳಗೆ ಹಿಂಗೆ ಹಾಕೋದ್ರಿ. ಈಗ ಇದಕ್ಕೆ ಕೊಬ್ಬರಿ, ಸೊಪ್ಪಿನ ಕಾಳು, ಕಸ್ಕಾಸಿ, ಗೋಡಂಬಿ ಎಲ್ಲನೂ ಇದ್ರಾಗ ಹಾಕೊಳಾಕ್ತೀನಿ ನೋಡಿರಿ. ಈ ರೀತಿ ಹಾಕ್ಕೊಳ್ಳೋದ್ರಿ. ಇದಕ್ಕೆ ಮ್ಯಾಲೆ ಮತ್ತೆ ಬೆಲ್ಲ ಸೈಡ್ ಎಲ್ಲ ಹಾಕಿ ತೋರಿಸ್ತೇನೆ ರೀ ನಾನು. ಶ್ಯಾವಿಗೆ ಅಂತೂ ಮಸ್ತಾಗಿರ್ತಾವೆ ರೀ. ಈ ಮೊಹರಂ ಹಬ್ಬಕ್ಕೆ ನಾವೆಲ್ಲರೂ ಮಾಡ್ತೀವಿ ರೀ. ಭಾಳ ರುಚಿಯಾಗಿರ್ತಾವೆ ರೀ. ಒಂದು 4 ದಿವಸ ಇಟ್ಕೊಂಡು ಆರಾಮ್ ತಿನ್ಬೋದು ರೀ. ಈ ರೀತಿ ಬೆಲ್ಲ ಮತ್ತು ಹಂಗೆ ಹಾಕೋಬೇಕು ರೀ. ಈ ಮನೆ ಸಿಗ್ತಾವೆ ರೀ ನಮ್ಮ ಕಡೆ. ಈ ರೀತಿ ಮನೆ ಮ್ಯಾಗೂ ಹಿಂಗೆ ಲಟ್ಟಿಸಿ ಮಾಡಿ ತೋರಿಸ್ತೀನಿ ನೋಡಿರಿ. ಇವು ಸಣ್ಣ ಹಾಕಾವೆ ರೀ. ನಾ ಹಂಗೆ ಮುರುದನ ಮಾಡ್ತಾನೆ ಜಾಸ್ತಿ. ಈಗ ನೋಡಿರಿ ಈ ರೀತಿ ಡಿಸೈನ್ ಬರ್ತೈತೆ ರೀ. ಅದು ಕಟ್ಟಿ ಮನೆ ಮ್ಯಾಗ ಇರ್ತೈತಿ. ಅದನ್ನೂ ಹಿಂಗೆ ಮಾಡಿ ತೋರಿಸಿದನು ರೀ. ಕೊಬ್ಬರಿದು ಎಲ್ಲ ಹಾಕ್ಕೊಂಡು ಸೊಪ್ಪಿನ ಕಾಳು, ಗೋಡಂಬಿ, ಕಸ್ಕಾಸಿ ಎಲ್ಲ ಮಸಾಲೆ ಹಾಕ್ಕೋಬೇಕು ರೀ. ಹಿಂಗೆ ನೋಡಿರಿ ಪೂರ ರೆಡಿ ಆದವು ರೀ. ಇವು ಒಂದು 2-3 ದಿವಸ ಇಟ್ಕೊಂಡು ತಿನ್ನಕ್ಕೆ ಆರಾಮ ರುಚಿ. ತಿನ್ನಕ್ಕೆ ಎಲ್ಲರಿಗೂ ಇಷ್ಟ ಆಕಾವ್ರಿ. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.